ಅಲ್ಲ, ಅವ ಹೇಳ್ತಾನ ಡೈವರ್ಸ್ಗೆ ಕಾರಣ ಮದುವೆಯಾಗುವುದೇ ದೊಡ್ಡ ಕಾರಣ. ಹಾಗೆ ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ ಅಂದ್ರೆ ಬರೀ ಅನೇಕ ಓದಾರ್ದಕ್ಕ, ಪಠ್ಯ ಕಷ್ಟ ಇರೋದಕ್ಕ, ಮೀಡಿಯಂ ಬೇರೆ ಇರೋದಕ್ಕೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಡೆ ಹುಡುಗ ಹೇಳ್ದ ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ ಅಂದ್ರೆ ಪರೀಕ್ಷೆಗಳನ್ನು ಇಡುವುದಕ್ಕೆ. ಏನ್ ಮಾಡ್ಬೇಕು ಇಂಥವೆಲ್ಲ ತಗೊಂಡು ಹೆಂಗೆ ಹೇಳ್ಬೇಕಪ್ಪ ಇವರಿಗೆ ಅಂತ. ಹೀಗೆ ಸ್ನೇಹಿತರೆ, ಇಂಥವನ್ನ ಹೇಳಿದಾಗ ಆ ಭಾಗದ ಜನ ತುಂಬಾ ಸಂತೋಷ ಪಟ್ಟರು. ನಿಮ್ಮ ಮೇಲೆ ಇವತ್ತು ಪ್ರಯೋಗ ಮಾಡಿದ್ದಕ್ಕಾಗಿ ನಾನು ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾ, ಏನ್ ಹೇಳ್ಬೇಕು ಅನ್ನೋದು ಪ್ರತಿ ಸಲ ಬರ್ತೀನಿ, ಬಹಳ ಸಮಸ್ಯೆ ಆಗೈತೆ ಅಂತ ಹೇಳ್ತಿದ್ದೆ ನಾನು. ಆಡಳ ಒಂದು ದಳದ ಕಮಲ ಬೇಡ ನೋಡಿ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಜವು 75ನೇ ಇಸ್ವಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೇವೆ. ಆ ಪ್ರಶ್ನೆಗಳಿಗೆ ಉತ್ತರ ಹೆಂಗಿತ್ತು ಅಂದ್ರೆ ಇವತ್ತು ನೀವು ನಂಬೋದಕ್ಕೂ ಸಾಧ್ಯ ಇಲ್ಲ. ಅವಾಗಂತ ಪ್ರಶ್ನೆ ಕೇಳಿ ಜನ ಇದ್ರು, ಉತ್ತರ ಇವರು ಕೊಡ್ತಿದ್ರು. ಇವತ್ತು ಬುದ್ಧಿ ಚುರುಕಿಲ್ರಿ. ನಾವೆಲ್ಲ ಮೊಬೈಲ್ ತಿಕ್ಕಿ ನೋಡಿ ಕೈಗಳ ಸೌದಾಲ ಬುದ್ಧಿ ಸವಿಬೇಕು ಅಂದ್ರೆ ಮನುಷ್ಯ ಚುರುಕಾಗ್ತಾನೆ. ಕೈ ಸವಿಯಾಕೈತವ, ಗೆರೆ ಗಳಿಸಾಕೈತವ. ಹಸ್ತ ಸಾಮುದ್ರಿಕ ಯಾರು ನೋಡಂಗಿಲ್ಲ. ಮೊಬೈಲ್ ನೋಡ್ತೀಯಪ್ಪ ನಿಮ್ದೆಲ್ಲ ಹೋಗ್ಯಾವ ನೋಡಿ ಅಂತ ತಿಕ್ಕದ ನಿಮ್ ಕೆಲಸ. ಮೆಣಸಿ ಪುಡಿ ತಿಕ್ಕೋರ್ಗಿಂತ ತಾಯಿ ಬಿಡಿ. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ಪುಸ್ತಕ ಬಿಡಿ ಅಲ್ಲ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ನೋಡಿ ಅವು ಖುಷಿ ಆಗ್ಬಿಟ್ಟಿದೆ. ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಓದ್ತೀನಿ, ದಯವಿಟ್ಟು ಗಮನ ಕೇಳ್ರಿ. ಬೆಳ್ಳುಳ್ಳಿ ತಿನ್ನದವರಿಗೂ ಬೆಳ್ಳುಳ್ಳಿಗೂ ಇರುವ ಅಂತರವೇನು? ಬೆಳ್ಳುಳ್ಳಿ ತಿನ್ನುವವರಿಗೂ ಇರೋದು. ಅವ್ರು ಹೇಳ್ತಾರ, ವಾಸನ ಇದ್ದವನು ತಿನ್ನುವವನಲ್ಲ, ವಾಸನೆ ಇಲ್ಲದುದು ಬೆಳ್ಳುಳ್ಳಿ ಅಲ್ಲ. ಚಂದ ಆಯ್ತಾ? ಅರ್ಥ ಮಾಡಿಕೊಟ್ರೆ ಅಷ್ಟೇ. ಏನು? ಬೆಂಕಿಯ ಮಳೆ ಸುರಿದರೆ ನಮ್ಮ ಗತಿ ಏನು ಸಾರ್? ನೋಡಿ ಕೇಳ್ತಾರೆ ನಿಜ. ಅವ್ರು ಹೇಳ್ತಾರೆ, ಏನೋ ಭಯ ಪಡಬೇಡಿ, ಆ ಹೊತ್ತಿಗೆ ನೀರಿನ ಕೊಡೆಗಳು ಬಂದಿರುತ್ತೆ. ಹೌದಾ? ಬಂದ ತಕ್ಷಣ ಅವರು ಕಂಡು ಹಿಡಿತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಮಳೆ ಇಲ್ಲದ ಬೆಳೆ ಯಾವುದು, ಬಂಡವಾಳವಿಲ್ಲದ ವ್ಯಾಪಾರ ಯಾವುದು? ಮಳೆ ಇಲ್ಲದ ಬೆಳೆ ಯಾವುದು, ಬಂಡವಾಳವಿಲ್ಲದ ವ್ಯಾಪಾರ ಯಾವುದು? ಮಳೆ ಇಲ್ಲದ ಬೆಳೆ ಗಡ್ಡ, ಬಂಡವಾಳವಿಲ್ಲದ ವ್ಯಾಪಾರ ರಾಜಕಾರಣ, ಪಾಲಿಟಿಕ್ಸ್. ಏನಾದ್ರು ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರು ಮಾಡೋದು 10 ಪಟ್ಟು ತಕ್ಕೊಂತಾರೆ. ಭಾಷಣ ಎಂದರೇನು? ಅವ್ರು ಬರೀತಾರೆ, ಭಾಷಣ ಎಂದರೆ ಮಲಗಿದವರನ್ನು ಎಬ್ಬಿಸುತ್ತದೆ, ಎದ್ದವರಿಗೆ ಜೋಗುಳ ಹಾಡುದು. ಎಷ್ಟು ಸುಂದರ. ನಾ ಹೇಳಿದ್ರು 74, 75 ಏನಾಗಿ ಹುಟ್ಟ ಬಯಸುತ್ತೀರಿ ಸಾರ್ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಮುಂದಿನ ಜನ್ಮ ನಾನು ಚಿಕ್ಕ ಮಗುವಾಗಿ ಹುಟ್ಟಲು ಬಯಸುತ್ತೇನೆ. ಹಾಗೆ ಪಕ್ಕದ ಮನೆಯ ಗಿಡ ತಂದು ಪೂಜಿಸಿದರೆ ಏನಾಗುತ್ತದೆ ಸರ್? ಅದಕ್ಕೆ ಇವ್ರು ಹೇಳ್ತಾರ, ಪಾಪ ಬರ್ತದೋ ಪುಣ್ಯ ಬರ್ತದೋ ಅಂತ ಕೇಳ್ತಾನ. ಇವ್ರು ಹೇಳ್ತಾರ, ಎರಡೂ ಬರಂಗಿಲ್ಲ. ಪಕ್ಕದ ಮನೆಯವರ ಹೂವಿನ ಗಿಡ ತಂದು ಅರ್ಚಿಸಿದರೆ ಪುಣ್ಯ ಬರ್ತದೋ ಪಾಪ, ಎರಡೂ ಬರಂಗಿಲ್ಲ. ಮರುದಿವ್ಸ ಹೂ ಬಾಡ್ತೈತೆ ಅಷ್ಟೇ. ನೋಡಿ ಎಂಥ ಉತ್ತರಗಳು. ಗುರುದಕ್ಷಿಣೆ ಹಾಗೂ ವರದಕ್ಷಿಣೆಗಿರುವ ವ್ಯತ್ಯಾಸವೇನು ಸರ್? ಇವ್ರು ಹೇಳ್ತಾರೆ, ಬಾರದುದನ್ನು ಕಲಿಸುವುದಕ್ಕೆ ಗುರುದಕ್ಷಿಣೆ ಎನ್ನುತ್ತಾರೆ, ಒಂದದ್ದನ್ನು ಮರೆಸುವವನಿಗೆ ವರದಕ್ಷಿಣೆ ಎನ್ನುತ್ತಾರೆ. ನೋಡಿ, ಹೌದಾ? ಈ ಥರದ ಸಾಹಿತ್ಯ ಯಾರು ಓದ್ತಿರಲ್ಲ, ಯಾರು ಓದಂಗಿಲ್ಲ. ಇವನ್ನೆಲ್ಲ ಓದಿದಾಗ ನಮ್ಮಲ್ಲಿನೇ ಏನೋ ಒಂದು ಬದಲಾವಣೆಯನ್ನು ಕಾಣಿಸ್ತದೆ. ಅಂತ ಬದಲಾವಣೆಯನ್ನು ನಾನು ಕಂಡೆ ಜೀವನದಲ್ಲಿ. ಹೀಗಾಗಿ ಇವತ್ತು ಕಳೆದ 32 ವರ್ಷಗಳಿಂದ ನಾನು ಕಾರ್ಯಕ್ರಮ ಕೊಡ್ತಿದ್ರು ಕೂಡ ಶ್ರೀಗಳಂತವ್ರು ನನ್ನನ್ನು ಪ್ರೋತ್ಸಾಹಿಸ್ತಾ ಬರ್ತಿದ್ದಾರೆ. ಇನ್ನು ಮಾಮೂಲು ವಿಷಯಕ್ಕೆ ಬರಬೇಕು ಅಂದ್ರೆ ಸಾಕಷ್ಟು ಹೇಳಿದ್ದೀನಿ. ಏನು ಹೇಳ್ಬೇಕು ಅನ್ನೋದು ನನಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದೀವಿ ಅಂತ. ಆದರೂ ನೀವು ಬಿಡಂಗಿಲ್ಲ. ಏನು ಆರಾಮ ಅದು ನಿಧಾನ ನೋಡ್ಕೊಂಡು ಹೇಳ್ಬೇಕು. ಅದಕ್ಕೆ ಇಲ್ಲಿ ನಾನು ಹಳೆ ಹೇಳ್ರಂತ ಹೊಸಬರು ಎಷ್ಟು ಬಂದಿದ್ದೀರಪ್ಪ? ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಕರ್ನಾಟಕದಲ್ಲಿ ಅಡ್ಡಾಡಿದಾಗ ಎಂತೆಂಥ ಹಾಸ್ಯಕ್ಕೆ ಟಿಗಳಂತವರು ನಮ್ಮನ್ನು ಎಷ್ಟು ಪ್ರೋತ್ಸಾಹಿಸಿದ್ರು ಅಂದರೆ, ಉದ್ಯೋಗವಿಲ್ಲದ ನನ್ನನ್ನು ಇವತ್ತು ಲಕ್ಷಾಧೀಶನನ್ನಾಗಿ ಮಾಡ್ಯಾರ. ಸಾಲಿ ಫೀಸ್ 11 ರೂಪಾಯಿ ಕಟ್ಟಾಗ
ನಾನು ಮಂದಿ ಮನೆಗೆ ಪೂಜಾಕ್ಕೆ ಹೋಗಿ 2 ರೂಪಾಯಿ 3 ರೂಪಾಯಿ ದಕ್ಷಿಣ ತೊಗೊತೀನಿ. ದಕ್ಷಿಣ ತೊಗೊಂಡು 11 ರೂಪಾಯಿ ಆಗಿ ಫೀಸ್ ಕಟ್ತೀನಿ. ಇವತ್ತು ಕಾಲೇಜು ಕಟ್ಟಿಸುವಷ್ಟು ಯೋಗ್ಯತೆಯನ್ನು ನೀವೆಲ್ಲ ನಮಗೆ ಕೊಟ್ಟಿರಿ. ಅದಕ್ಕೆ ಯಾವುದಾದ್ರು ಕಲೆಗೆ ಭಾಳ ಬೆಲೆ ಐತಿ. ಇವತ್ತು ನೌಕರಿ ಸಿಗೋದಿಲ್ಲ ಅಂತಾರ. ಇವತ್ತು ನನ್ನನ್ನು ಫಾಲೋ ಮಾಡಿನ ನರಸಿಂಹ ಜೋಶಿ ಅಂತವ್ರು ಬಂದಿದ್ರು. ಅಂಥವ್ರು 12-13 ಜನರನ್ನು ನಾವು ಕರೀರಿ. ಪ್ರಾಣೇಶ್ ನಾ ಹೇಳಿ ಜೋಕ ಹೇಳಬಾರ್ದ್ರಿ, ನೀವು ಓದ್ಬೇಕು. ಹೌದಾ? ಟಿವಿ ನೋಡ್ತೀರಮ್ಮ ಎಲ್ಲರೂ. ಟಿವಿಯಾಗ ಯಾವ ಕಾರ್ಯಕ್ರಮ ನಿಮ್ಗೆ ಭಾಳ ಇಷ್ಟ? ಧಾರಾವಾಹಿ. ಶಬಾಷ್. ಬೇಡ, ಅವ್ರು ನೋಡಿದ್ರೆ ಎಂದು ಉದ್ಧಾರ ಆಗಿಲ್ಲ, ಅವ್ರ ಮಂತನ ಅಂತೂ ಸರ್ವನಾಶ ಆಗಿಲ್ಲ. ಯಾಕಂದ್ರ ಹೆಣ್ಮಕ್ಳು ಏನ್ ಮಾಡ್ತಾರ, ಬಾಚ್ಕೋಬೇಕಾದ್ರ ಅವಸರದ ಹಿಂಗ್ ಮ್ಯಾಗ ಹಿಂಗ್ ಬಚ್ಕೊಂತ ತುರುಬು ಕಟ್ತಾರ, ಕೆಲಸ ಮಾಡ್ತಾರ. ನಮ್ಮ ತಾಯಿ ಅಂದ್ರೆ ಅಕ್ಕಂದ್ರೆ ಅಪ್ಪ ಮಕ್ಕಳ ಮ್ಯಾಗ ಹಿಂಗ್ ಕೂದ್ ಬಿಟ್ರೆ ಕೈಲಿ ಹಿಂಗ್ ಅಂದ್ಕೊಂಡು ಸ್ಟವ್ ಸರಿ ಮಾಡ್ತಾರೆ. ಸೀರಿಯಲ್ನಾಗ ತೋರಿಸ್ತಾರ, 3 ದಿನ ತೋರಿಸ್ತಾರ. ಇಲ್ಲಿ ಇಷ್ಟು ಮಂದಿ ಉಣ್ತಾರ, ಇಷ್ಟು ಅಡಿಗೆ ಆಗತ್ತೆ. ಒಂಚೂರ ಬ್ಯಾಳೆ ಬೆಂದೆ ಇದೇನು ಸುಟ್ಟೈತಪ್ಪ, ಹೆಚ್ಚು ಕರ್ಕಾಗೈತೆ, ಅನ್ನ ಬೆಂದಿಲ್ಲ ಅಂತೀವಿ ನಾವು. ಹೆಂಗ ಮಾಡಿರ್ತಾರ ಅಡಿಗೆ, ನಿಡಿಸ್ಕೊಂಡು ಉಣ್ತಾವ. ಎಂದ್ರ ಕಂಡವಿಲ್ಲ ಹಂಗ ಉಣ್ತದ. ಮನ್ಯಾಗ ಅವ್ರ ಆಗ್ತದ ಹುಡುಗ ಒಲ್ಲೆ ಅಂತ, ಇಲ್ಲಿ ಕಂಡೈತಿಲ್ಲ ಅನ್ನಂಗ ಉಣ್ತದ. ಯಾಕ? ಅದಕ್ಕೆ ಪ್ರಸಾದನ ಮಹತ್ವ ಐತೆ, ಜನರ ಜೊತೆ ಕೂತು ಉಣ್ತೈತೆ. ಅದನ್ನ ಬಿಡ್ರವ, ಉಣಸದ ಬಿಡ್ರಿ ಮಕ್ಕಳಿಗೆ. ಅವಾಗ ಉಂಡಿರ್ಬೇಕು, ಕೆಲಸ ಮಾಡಕ್ ಹಚ್ಚಿರೋ ದಣಿತಾರ ತಾವ ಉಣ್ತಾವ. ಒಟ್ಟು ಹೆಸರು ಬುದ್ಧಿ ಚುರುಕಾಕೈತೆ. ನೀವು ಉಣಿಸಿ ಬರೀ ರ್ಯಾಂಕ್ ತಗೊಂಡಂಗೆ ಮಾಡಿರಿ. ಅವನು ಇವತ್ತ ಗೋಲ್ಡ್ ಮೆಡಲ್ ತಗೊಂಡ್ರು ಎಲ್ಲೋ ಸಣ್ಣ ಗುಮಾಸ್ತರ ಕೆಲಸ ಮಾಡ್ತಾರೆ. ಯಾಕೆ? ಕಾಮನ್ ಸೆನ್ಸ್ ಇಲ್ಲ, ಜನರ ಜೊತೆಗೆ ಬೆರೆಯಕ್ ಬರಂಗಿಲ್ಲ. 8 ಡಿಗ್ರಿ ಮಾಡಿರ್ತಾವ. ನಿಮ್ಮ ಹೆಸರು ಅದ ದನಕ್ಕೆ ಯಾರೇನ ನನ್ನ ಹೆಸರು ತಗೊಂಡು ಏನ್ ಮಾಡ್ತಿಲ್ಲ? ಏಯ್ ತಿಮ್ಮಪ್ಪನ ಮಗ ನೀನು? ಹೌದು, ನಮ್ಮ ತಿಮ್ಮಪ್ಪ. ನಿನಗೇನಾಗಬೇಕು? ಹಿಂಗ್ ಮಾತಾಡ್ತಾರೆ. ದನಕ್ಕೆ ಹುಡುಗ ಮಾತಾಡ್ಸಿದ್ರೆ ಸಾಧ್ಯ PhD ಅವ್ನು ಗಾಬರಿ ಹೋಗ್ಬಿಡ್ತಾನೆ. ಕಾನ್ಫಿಡೆನ್ಸ್ ದಿನ ಅಡ್ಡಾಡಿ ಹಂಗ ನನ್ನ ಗೆಳೆಯ ಇದ್ದ ಸಿದ್ಧಲಿಂಗ ಅಂತ ತಿಳ್ಕೊಂಬಿಡ್ರ. ಸಿದ್ಧಲಿಂಗ ಅವನು ಯಾವಾಗಲೂ ರೆಡಿನೇ ಇರ್ತದವ. ನಮ್ಮವ್ವ ನಾಗರ ಪಂಚಮಿಯಾಗ ಉಂಡಿ ಮಾಡಿದ್ರು. ಉಂಡಿ ಮಾಡ ನಾನು ನೋಡಿದ್ದೆ. ಸಿದ್ಧಲಿಂಗ ಹೇಳಿದೆ, ನಮ್ಮವ್ವ ಉಂಡಿ ಮಾಡಿ ನಡೀಲಿ, ಹುಡ್ಕಂಡ್ ಗಿಡಿ ಎಲ್ಲದ ಉಂಡಿ ತಿನ್ನ ನಡೆಯ. ಬಾಡಲಿ ಒತ್ತಡ ಎಲ್ಲಿ ಅಕ್ಕಿ ಸಿಗದ ಏನು ಹುಡುಕ್ ನಡೀಲಿ. ಮನೆ ತುಂಬ ಅರ್ಧ ತಾಸು ಕೇಳ ಮನೆ ರೀ. ಅವಾಗ ಏನು 2 ಅಂಕಣದ ಮನೆ ಅಷ್ಟ ಹುಡುಕಾಡಕ್ಕೆ ಎಲ್ಲೇ ಉಂಡಿ ಸಿಗೋದು. ಹಂಗಲ್ಲ ಮತ್ತೆ ಏನಿದು ಜ್ಯೋತಿಷಿಗಳನ್ನ ಹಿಂಗೆ ಯಾವ ದಿಕ್ಕಿಗೆ ಇಟ್ಟಿರ್ತಾರೆ ಏನು ಅವ ಯಾ ಜ್ಯೋತಿಷಿ ಬೇಡ ಏನು ಬೇಡ ಬಾ ಅಂತೇಳಿ ಹೊರಗೆ ಹೋಗಿ ಒಂದಿಷ್ಟು ಕಟ್ಟಿರ್ವಿ ಕರಿಯಿರ್ವಿ ಕೆಂಪಿರ್ವಿ ಕಡ್ಡಿ ಕೊಟ್ಟಿದ್ದ. ಒಂದು ಕಡ್ಡಿ ಕೊಡ್ತಂದು ಅವ್ನು ಬಿಟ್ಟು ಬಿಟ್ಟ. ಹೊರಗೆ ಹೋಗಿ ಬಂತು. ಅರ್ಧ ತಾಸು ಹೊರಗೆ ಹೋಗಿ ಬಂದ್ವಿ ನೋಡ್ರಿ. ಓಸು ಉಂಡಿ ಡಬ್ಬಿ ಹೋಗ್ಬಿಟ್ಟು. ಮನುಷ್ಯ ಗ್ರಹಣ ಶಕ್ತಿಗೆ ಸಿಗಲಾರದಂತ, ಮನುಷ್ಯರ ಬುದ್ಧಿಮಟ್ಟಕ್ಕೆ ಸಿಗಲಾರದಂತ ವಸ್ತುಗಳು ಕೇವಲ ಇರುವೆ ಅಂತ. ಅದ್ರ ಮೂಗೆ ಎಷ್ಟಿರಬೇಡ, ಒಳ್ಳೆ ಎಷ್ಟಿರಬೇಡ, ಅದಕ್ಕೆ ವಾಸನೆ ಯೋಚನೆ ಮಾಡಿ. ಅದಕ್ಕೆ ಜಗತ್ತಿನ ಅದ್ಭುತ ಇದೆ. ಸಣ್ಣ ಸಣ್ಣ ಕ್ರಿಮಿಕೇಟ್ಗಳು ನೋಡಿದಾಗ ತೆಗ್ತೀವಿ. ಆದ್ರೆ ಅದನ್ನ ಹೆಂಗ್ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅನ್ನೋ ಕಲ್ಪನೆ ನಿಮ್ಗೆ ಬಂದಾಗ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ, ವೇದಾಂತಿಗಳಾಗ್ತೀರಿ. ತೊಗಣಿ ಅದಕ್ಕೆ ನಾವು ತೊಗಣಿ ನೋಡ್ರೆ ತಾಯಿಲ್ಲ ತಂದಿಲ್ಲ ಅಂತ ನಾವು ಆಸೆಯಾಗಿ ಒದ್ದಾಡೋದ್ರಲ್ಲಿ ಬೆವರ್ತೀವಲ್ಲ. ಬೆವರಿಂದ ತಗಣಿ ಹಾಕೋದು ಕೇಳಿ ನನಗೆ ಆಶ್ಚರ್ಯ ಆಯ್ತು. ಈಗ ತಗಣಿ ಕಮ್ಮಿ ಆಗ್ಯಾವ. ಹೌದಾ? ಅದವನಿನ ನಿಮ್ಮ ಮನೆಗೆ ಯಾರ ಮನೆಗಾರ? ಯಾರ ಮನೆಗೆ ಅದು ಕೈ ಹತ್ರಿ ಅವ್ರ ಬಗಲ ಕುಂದ್ರ ಬಿಟ್ರೆ ದೂರ ಹೋಗ್ರಿ ಯಾರ? ನಮ್ಮವ್ವ ಅಡಿಗೆ ಮಾಡೋದು, ಮಠದಾಗ ಅಡಿಗೆ ಮಾಡೋದು ಕೇಳ್ರಿ. ಈ ಸಾರಿಗೆ ಎಷ್ಟು ಟೇಸ್ಟ್ ಆಗಿದೆ ಸಾರು, ಇದಕ್ಕೆ ಯಾವ ಥರ ಮಸಾಲೆ ಪುಡಿ ಹಾಕಿದ್ರಿ ಅಂತ ಕೇಳಿದ್ರೆ ಅದೇನು ಹೇಳೋದು? ಏನಯ್ಯಪ್ಪ ಬೊಗಸಿಲಿ ಹಾಕ್ತೀನಿ, ಉರಿ ಸರಿ ಮಾಡ್ತೀನಿ, ಧನ ಹಾಕಿ ದೇವ್ರದಾನ, ಸ್ವಾಮಿಗಳದಾರ, ಉಣ್ಣ ಭಕ್ತರದಾರ ಅಂತ ಸರಕ್ಕನ ಹೇಳ್ತಾರ. ಉಣ್ಣುವವನ ಶ್ರದ್ಧೆ ಮೇಲೆ ಇದು ಭಗವಂತನ ಪ್ರಸಾದ ಅಂತ ಏನು ಅಂತೀರಿ, ಅದು ನಿಮಗೆ ರುಚಿಯಾಗಿ ಕಾಣಿಸ್ತದೆ. ಎಷ್ಟು ಅಡಿಗೆ ಎಷ್ಟು ಗಾಬರಿ ಆಗ್ತಾರೆ. ಬೇರೆ ನಾ ಬೇರೆ ಮೈಸೂರಿಗಿಲ್ಲ ಅಡಿಗೆ ಪ್ರಮಾಣ ಹೇಳಿದ್ರು, ಮೈ ಗಾಡ್ ಓ ಬೆಟ್ಟದ ಥರ ಇತ್ತು ಅನ್ನ, ಅಷ್ಟು ತಿಂತಾರ. ಯವ್ವ ಅಡ್ಡ ಭಕ್ತಿಗೆ ಮುಗಿತು. ಮತ್ತು ಸ್ವಾಮಿಗಳು ಅಕ್ಕಿ ಎಷ್ಟು ಮೈ ಗಾಡ್ ಎಷ್ಟು ದಿವಸ ಬಡ್ದಿರಿ ಬೇಡ ಅದನ್ನ. ಯವ್ವ ಬಡ್ದಾರವ ಎಲ್ಲಾರನ್ನೂ ಬಡ್ದು ಬಾಯಿ ಅನ್ಕೊಂಡು ಆಶ್ಚರ್ಯಕತ್ತ. ಇವರು ಟಿವಿಯಾಗ ಅಡಿಗೆ ಮಾಡೋದು ಕಲಿಸ್ತಾರೆ. ಬನ್ನಿ ಹೊಸ ರುಚಿ ಕಲಿಯೋಣ. ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂಗವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹೊಸ ರುಚಿ ಅಡಿಗೆಯನ್ನು ಹೇಳ್ಕೊಡ್ತಾ ಬಂದಿದ್ದಾರೆ ಮಿಸ್ ಸ್ಮಿತಾ. ನಾನೊಂದು 50-60 ವರ್ಷದ ಹಿರಿಯ ಮನುಷ್ಯಳು. ಯಾವಾಗ
ಅಡಿಗೆ ಬಿಟ್ಟು ನೋಡ್ತೀನಿ ಬಂದಕ್ಕೆ 18 ವರ್ಷದ ಬಿಳಿ ಜೊಂಡಿಗೆ ಇದ್ದಂಗಲ್ಲ ಟಿಂಗ್ 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 ಅಂತ ಬಂತು. ಒಳ್ಳಾಗ ಚೈನ್ ಇಲ್ಲ, ಮುಂದೆ ಕೈಕೊಂತಾಳ, 5 ಮಿನಿಟ್ಗೆ ಬಂದು ಹಿಂಗೆ ಮಾಡಿಕೊಂತಾಳ. ಆ್ಯಕ್ಚುಲಿ ನನಗೆ ಹೋಗಿ ನಾನು ಹಿಡಿದೇವ ಗಂಟು ಹಾಕ್ತೀನಿ ಮಾಡಿ ಗಂಟು ಅನುಭವ ಯಾರ ಅವ್ರು ಹೇಳಿ ಮೇಡಮ್ ಕೊಪ್ಪಳ ಜೊತೆಲಿ 1000 ಜನ ಇದ್ದಾರೆ, ಲಕ್ಷಾಂತರ ಜನ ಸೇರ್ತಾರೆ. ನೀವು ಇವತ್ತು ಯಾವ ಅಡಿಗೆ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀವಿ? ಯಾವ ನಾನು ಇವತ್ತು ಅವ್ರಿಗೆಲ್ಲ ಕಲ್ತೈತಲ್ಲ ಹೇಳಿ ವೈಟ್ ರೈಸ್ ಮಾಡೋದು ಹೇಗೆ? ಶಿವನೇ ಇಲ್ಲಿ ಕರ್ಕೊಂಡು ಅಭ್ಯಾಸ ಮಾಡಕ್ಕೆ ಹಳ್ಳ ಹೋದಕ್ಕೆ ಅವ್ರು ಗೊತ್ತಾಗುತ್ತೆ. ಓ ಪಕ್ಕದಾಗಿರಕ್ಕೆ ಏನ್ ನೋಡಕ್, ಓ ವೈಟ್ ರೈಸ್, ವೆರಿ ಗುಡ್ ವೆರಿ ಗುಡ್. ಏನ್ ನೋಡೇ ಇಲ್ಲ, ತಿಂಡೇ ಇಲ್ಲ. ಓ ಹೇಳಿ ಮೇಡಮ್ ವೈಟ್ ರೈಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ಬೈಕಿಗೆ ಹೋಗ್ಬೇಕು, ಕಿಚನ್ಗೆ ಹೋಗೋದೊಂದು ಸ್ಟೆಪ್. ಓ ಕಿಚನ್ಗೆ ಹೋಗ್ಬೇಕು, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಬೇಕು. ನಾವು ಮನೆಗೆ ಬೆಂಕಿ ಆಮೇಲೆ ಅದ್ರ ಮೇಲೆ ಪಾತ್ರೆ ಇಡ್ಬೇಕು. ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡ್ಬೇಕಾ? ನಾವು ಗಂಡನೇ ಕೂರಿಸ್ತಾರೆ. ಹಳ್ಳಿ ಹೆಣ್ಮಕ್ಳು ಇದನ್ನ ಕೇಳಿದ್ರೆ ನಗ್ದವ. ಆಮೇಲೆ ಪಾತ್ರೆಯಲ್ಲಿ ವಾಟರ್ ಹಾಕ್ಬೇಕು. ಮನೆಯಲ್ಲಿ ಕೌಂಟ್ ಮಾಡ್ಬೇಕು ಎಷ್ಟು ಜನ ಇದ್ದಾರೆ ಅಂತ. ನೀವು ಎಷ್ಟು ಜನ ಇದ್ರಿ? ನಾನು ನಮ್ಮ ಹಸ್ಬೆಂಡ್, ಇಬ್ಬರಿಗೆ ವಾಟರ್ ಪರ್ಸೆಂಟೇಜ್ ಇಷ್ಟೇ ಇರಬೇಕು. ಸಣ್ಣ ಬೊಗಣೆ ನೀರು ಇಡ್ತಾರೆ. ಇಲ್ಲಿ ನೋಡ್ಬೇಕು ಅವು ಅಕ್ಕಿ ಕುದಿಯೋದು, ಅವ್ರ ಹಣ್ಣದ ನೀರು ಏನು ಗಾಬರಿ ಆಗಿಬಿಡ್ತಾರೋ. ಇಲ್ಲಿ ನಾನು ಕರ್ಕೊಂಬಂದಿದ್ದು ಒಂದ್ಸಲ ಸ್ಟಾರ್ಟಿಂಗ್ನಾಗ 12ನೇ ನಂದು ಹಸ್ತದ ಜಯಂತಿ ಇದ್ರೆ 12 ವರ್ಷದಿಂದ 2ನೇ ಸಲಕ್ಕೆ ಒಂದು ಯಾರೋ ಲೇಡಿನ ಕರ್ಕೊಂಬಂದು ಚಂದನ ಯಾವುದೋ TV ಚಾನಲ್ ಹುಡುಗಿನ ಗಾಬರಿ ಆಗ್ಬಿಟ್ರೆ ಇಲ್ಲಿ ಸಾರಿನ ಪಾತ್ರೆ ನೋಡಿ, ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ. ಬಡಿ ಡೈ ಮ್ಯಾಗ ಬಾ ಕೆಂಪು ಗಾಯಿ ಮೌಂಟೇನ್ ರೈಸಿಂಗ್, ಅದು ಕಲ್ಲಿನ ಮೌಂಟೇನು, ಇದು ಅನ್ನದ ಮೌಂಟೇನ್. ಇಷ್ಟು ರೈಸ್ ಯಾವಾಗ ಖರ್ಚಾಗುತ್ತೆ ಅಂತ 2 ಪಂಕ್ತಿಗೆ ಮುಂದೆ ಗಾಬರಿ ಆಗ್ತಾರೆ. ಸ್ಟವ್ ಹಚ್ಬೇಕು, ಅದ್ರಲ್ಲಿ ಪಾತ್ರೆ ಇರ್ಬೇಕು, ಪಾತ್ರೆಯಲ್ಲಿ ವಾಟರ್ ಹಾಕ್ಬೇಕು. ವಾಟರ್ ಬಾಯ್ಲ್ ಆಗ್ಬೇಕೇನು? ಬಾಯ್ಲ್ ಆಗ್ಬೇಕಾ? ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ. ಏನೇವ ಹಿಂಗಂದ್ರೆ ಬಬಲ್ಸ್ ಬರೋದು ಬಾಯ್ಲ್ ಆಗ್ಬೇಕಂದ್ರೆ ಏನು ಶಬ್ದ ಐತೆ ಅದಕ್ಕೆ? ಕುದಿಯದ ಮತ್ತೆ ಕೋತ ಚಳಮಳ ಶಬ್ದ ಚಳಮಳ, ತಳಮಳ ಅಲ್ಲ ಮತ್ತೆ ಬೇಡ ತಿಂದ ಹೊಟ್ಟೆಗೆ ಅದು ತಳಮಳ. ಚಳಮಳ ಕಾಯ್ಬೇಕು, ಕುದಿಬೇಕು, ಕಥ ಕುದಿಬೇಕು. ರನ್ನನ ಗದಾಯುಧದಲ್ಲಿ ಬಂದ್ರೆ ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಹೂಳು ಕುದಿದಂತೆ ಕುದಿಯಿತು ಅಂತ ಬರೀತಾನ. ಹೂಳು ಕುದಿದ ಅನ್ನ ಕೂದಲು ಅಂತ ಅವ್ನು ನೋಡಿ ನೀರೊಳಗಿರ್ತು ಬೆಮರ್ತ ನೂರಕ ಪತಾಕ ನೀರಾಗಿದ್ದವ ದುರ್ಯೋಧನ. ಮ್ಯಾಗ ನಿಂತು ಅವನ ಪುರುಷತ್ವಕ್ಕೆ ಸವಾಲು ಹಾಕ್ತಿದ್ನಲ್ಲ ಭೀಮ, ಒಳಗಿದ್ದು ಬೆವತ. ಎಂತೆಂಥ ಕಲ್ಪನೆ. ದಯವಿಟ್ಟು ಸ್ವಲ್ಪ ಸೀರಿಯಲ್ಗೆಲ್ಲಿ ಬಿಡ್ರಮ್ಮ, ಆಗಿನಂಗೆ ಕಾದಂಬರಿಗಳು ಓದ್ರಿ. ಇವತ್ತು ನಾನೇನಾದ್ರೂ ಇಷ್ಟು ನಿಂತು ಮಾತಾಡೋಕ್ಕೆ ಕಾರಣ ಅಂದ್ರೆ ನನಗೆ ಕಾದಂಬರಿ ಸಾಹಿತ್ಯದ ಹುಚ್ಚ ಹಚ್ಚಿದಂತ ನಮ್ಮ ತಾಯಿ ನೆನೆಸ್ಬೇಕು. ನಮ್ಮ ತಾಯಿ ಕೇವಲ 4ನೇ ಕ್ಲಾಸ್ ಓದ್ಲಿಕ್ಕೆ, ನಮ್ಮಪ್ಪ ಸಾಲಿ ಮಾಸ್ತರ್ ಇದ್ರು ನಮ್ಗೆ ಹೇಳುತ್ತಿದ್ದಿಲ್ಲ, ನಿಮ್ಮ ಮನೆ ಬಾರ್ದಾಗ ಎದ್ದದ್ದಾಗಲೇ ಆದ್ರೆ ನಮ್ಮವ್ವ ಹಂಗೆ ಅಂತಿದ್ದಿಲ್ಲ, ಬೇರೆದನ್ನು ಓದ್ರಿ. ನಾ ಬರೇ ಶಾಲೆಗೆ ಮಾಸ್ತರ್, ಹಳೆ ಮಾಸ್ತರ್ ಮನೆ ತೀರ್ಕೊಂಡು ಸುಮ್ಮನೆ ಅವ್ರು ಗಾಬರಿ ಆಗ್ಬಿಟ್ಟಿದ್ರಿ. ನೀವು ಎಷ್ಟು ದಡ್ಡಿದ್ದ, ಎಷ್ಟು ಮಂದಿ ಮಾತಾಡಕತ್ತೇನೆ ಇವತ್ತಂತ ಸ್ವಾಮಿ. ನಮ್ಮ ಮಾಸ್ತರ್ ಬಂದಿರು ಇವಾಗ 4-5 ವರ್ಷದಿಂದ. ಗಣೇಶ ನಾ ಯಾರು ಗೊತ್ತೈತೇನೆ ಅಂದ್ರೆ ನಾನು ಗುರ್ತಿಸಿಲ್ಲ. ಅಷ್ಟು ವರ್ಷ ಆಗಿತ್ರಿ. ನಾನು ನಿಮ್ಮ ಮಾಸ್ತರಪ್ಪ ಅಂತೇಳಿ ಹೆಸರು ಹೇಳಿದ್ರು. ಅಯ್ಯೋ ಗುರುಗಳೇ ನಮಸ್ಕಾರ ಮಾಡಿ. ಏನು ಮಾತಾಡೋದಕ್ಕೆ ಕಲ್ತೀವೋ ಮಾರಾಯ. ಒಂದಿನಕ್ಕೆ ಹೋಮ್ವರ್ಕ್ ಮಾಡಲಿಲ್ಲ, ಒಂದಿನಕ್ಕೆ ಗಣಿತ ಬಿಡಿಸ್ಲಿಲ್ಲ, ಇಂಗ್ಲೀಷ್ ಅಂತೂ ನಿನ್ನ ತಲೆಗೆ ಹತ್ತಲಿಲ್ಲ, ಎಲ್ಲಿ ಕಲ್ತೀವಿ ಮಾತು ಅಂದ. ಹಿಂಗೆ ಜನ ಕುದುರ್ತಾರ ನೋಡ್ರಿ, ಲಕ್ಷಾಂತರ ಸಾವಿರಾರು ಅವ್ರು ಕಲಿಸ್ಯಾರ ನನಗೆ ಮಾತಾಡೋದು ಅಂತ ಹೇಳಿದ್ರೆ. ಇಲ್ಲಿ ಇದೇ ಮೆಟ್ಲು ಬಂದ ಭಾಳ ಸಂತೋಷಪಟ್ಟು. ಅದಕ್ಕೆ ಸಾಲಿ ಬಿಡ್ರಿ, ನಾಳೆಯಿಂದ ಹುಡುಗನ ಬಿಡಿಸ್ಬಾರ್ದು. ಮತ್ತೆ ಸಾಲಿ ಜೊತೆಗೆ ಅವನಿಗೆ ಜನರ ಸಂಪರ್ಕ ಮಾಡಿಸ್ರಿ, ಜನರೊಂದಿಗೆ ಬೆರಿಬೇಕು. ನೋಡ್ರಿ ಕೆಳಗೆ ಏನೈತಂತ ನೋಡ್ಲಾರ್ದು ಕುಂತೀರ. ಬೆಂಗಳೂರಾಗ ಹಿಂಗೆ ಕುಂದ್ರಂಗಿಲ್ಲ. ನಾನು ಬೆಂಗಳೂರಿಗೆ ಇಟ್ ಈಸ್ ಎ ಮೌಂಟೇನ್, ಮೈ ಗಾಡ್ ಇಲ್ಲಿ ಕೂತ್ಕೋತಾರ,
ಇದು ಯಾವ ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲಿದೆ, ಎಷ್ಟು ಚೇರ್ಸ್ ಹಾಕಿದ್ರೆ ಒಂದು 10,000 ಹಾಕಿ ಸರ್. ಓ ಮೈ ಗಾಡ್, ಎಲ್ಲಿಂದ ತಂದ್ರು